ಸ್ನೇಹಿತರೆ ನಮಸ್ಕಾರ. ನಾನು ಈ ದಿನ ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಕೊತ್ಕೆರೆ ಗ್ರಾಮದಲ್ಲಿ ಬಸವ ಒಂದು ಲಿಂಗೈಕ್ಯ ಆಗಿದ್ದಾನೆ. ಅದನ್ನು ದೇವರ ರೀತಿ ಪ್ರತಿ ಮನೆಗೂ ಕೂಡ ಪೂಜೆ ಸಲ್ಲಿಸಿ ಅದನ್ನು ಮೆರವಣಿಗೆ ಮಾಡಿ ನಂತರ ತನ್ನ ತವರು ಮನೆಯಾದ ಬೇಗೂರು ಗ್ರಾಮಕ್ಕೆ ತಗೊಂಡೋಗಿ ಮಣ್ಣು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದರ ಮುಂದುವರೆದ ಭಾಗ ಯಾವ ರೀತಿ ಅಂತ್ಯಕ್ರಿಯೆ ನಡೆಯುತ್ತೆ ಎಂಬುದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬೇಗೂರು ಗ್ರಾಮದಲ್ಲಿ ಜನ್ಮ ತಾಳದಂಥ ಒಂದು ಬಸವನನ್ನು ಗುಡ್ಡದ ರಂಗನಾಥ ಸ್ವಾಮಿಗೆ ಬಿಟ್ಟು ಅಲ್ಲಿ ಎಲ್ಲ ಸಂಸ್ಕಾರನ ಕೊಡಿಸಿ ಮುದ್ರೆಯನ್ನು ಹಾಕಿದ ನಂತರ ಅದು ಬಹಳಷ್ಟು ವರ್ಷಗಳ ಕಾಲ ಕೊತ್ಕೆರೆಯಲ್ಲಿ ಓಡಾಡಿಕೊಂಡು ಎಲ್ಲರ ಪ್ರೀತಿ ಪಾತ್ರನಾಗಿ ಎಲ್ಲರಲ್ಲೂ ಭಕ್ತಿ ಭಾವನೆಯನ್ನು ಮೂಡಿಸಿದಂಥ ಬಸವ ಇವತ್ತು ಲಿಂಗೈಕ್ಯ ಆಗಿದೆ. ಆ ಬಸವನನ್ನು ಅದರ ತವರು ಆದಂಥ ಬೇಗೂರಿನಲ್ಲಿ ಇವತ್ತು ಎಲ್ಲ ರೀತಿ ಏನು ಶಿವ ಸಂಸ್ಕಾರವನ್ನು ಮಾಡಿ ಅದಕ್ಕೆ ಒಂದು ಮೋಕ್ಷವನ್ನು ಕರುಣಿಸಲಿ ಅಂತೇಳಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಆ ಭಾಗದ ಭಾಳಷ್ಟು ಜನ ಕೊತ್ಗೆರೆ ಗ್ರಾಮಸ್ಥರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಸಹ ತುಂಬ ಅಚ್ಚುಮೆಚ್ಚಿನಾಗಿ ಪ್ರೀತಿ ಪಾತ್ರನಾಗಿ ಎಲ್ಲರೆಲ್ಲ ಮನದಲ್ಲೂ ಸಹ ಒಂದು ಭಕ್ತಿ ಭಾವನೆಯನ್ನು ಮೂಡಿಸ್ತಾ ಇದ್ದಂಥ ಬಸವನ ನೆನಪು ಅವರಲ್ಲಿ ಸದಾಕಾಲ ಅಚ್ಚರಿಸರಾಗಿ ಇರಲಿ ಅಂತೇಳಿ ಭಾಳಷ್ಟು ಜನ ಅದನ್ನು ಬರೀ ತುಂಬ ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಅದನ್ನು ನೋಡ್ತಾ ಇದ್ರು. ಆ ಭಕ್ತಿ ಭಾವನೆ ಏನು ನಿರಂತರವಾಗಿರುತ್ತೆ. ಇವತ್ತು ಏನು ಬಸವ ಕಣ್ಮರೆ ಆಗಿರ್ಬೋದು, ಆದರೆ ಆ ಬಸವನ ನೆನಪು ಮತ್ತು ಆ ಬಸವನ ಮೇಲೆ ಇಟ್ಟಿದ್ದಂಥ ಅಚಲವಾದಂಥ ನಂಬಿಕೆ ಮತ್ತಷ್ಟು ಆ ಭಾಗದ ಜನರಲ್ಲಿ ವೃದ್ಧಿಯಾಗಿ ಆ ಬಸವನ ಕೃಪೆ ಸದಾಕಾಲ ಅವರ ಮೇಲೆ ಇರಲಿ ಅಂತೇಳಿ ಹಾರೈಸ್ತೇವೆ. ಏನು ಇವತ್ತು ಯಾಕಂದರೆ ಬಸವನಿಗೆ ಜಗತ್ತಿನಲ್ಲಿ ಯಾಕೆ ಪ್ರಾಶಸ್ತ್ಯ ಅಂತ ಹೇಳಿದ್ರೆ ಅದು 4 ಕಾಲುಗಳೇನಿದ್ದಾವೆ ಅದು ಮನುಷ್ಯನ ಆಧಾರ ಸ್ತಂಭಗಳು. ಅವು ಆ ಆಧಾರ ಸ್ತಂಭಗಳಿಗೆ ಪ್ರತೀಕವಾಗಿ ಆ ಶಿವನ ಏನು ಆಜ್ಞಾಪಾಲಕ ಬಸವಣ್ಣ ಎಲ್ಲರಲ್ಲೂ ಸಹ ಒಂದು ಧರ್ಮಪಾಲನೆಯನ್ನು ಒಂದು ಭಕ್ತಿ ಭಾವನೆಯನ್ನು ಬಿತ್ತುವಂಥ ಆ ಕಾರ್ಯದಲ್ಲಿ ನಿರಂತರನಾಗಿ ಇವತ್ತು ಜಗತ್ತಿಗೆ ಅವತರಿಸೋದನ್ನು ನಾವು ನೋಡ್ತೀವಿ. ಅಂತಹ ಒಂದು ಬಸವ ಆ ರಂಗನಾಥ ಸ್ವಾಮಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡು ಆ ಮುಖಾಂತರ ಎಲ್ಲರಿಗೂ ಸಹ ಒಂದು ಒಳ್ಳೆಯದನ್ನು ಅವ್ರಿಗಾಗಲಿ ಅಂತೇಳಿ ಹಾರೈಸ್ತಾ ಭಾಳಷ್ಟು ಜನರಲ್ಲಿ ಒಂದು ಭಕ್ತಿ ಭಾವನೆಯಿಂದ ಮೂಡಿಸಿದ ಬಸವನ ಇವತ್ತು ಲಿಂಗೈಕ್ಯ ಆಗಿದೆ. ಆ ಲಿಂಗೈಕ್ಯ ಸಂಸ್ಕಾರ ಇದೀಗ ತಾನೇ ಮುಗಿದಿದೆ. ಆ ಬಸವಣ್ಣನಿಗೆ ಮೋಕ್ಷವನ್ನು ಭಗವಂತ ಕರುಣಿಸಲಿ, ಶಿವನ ಪಾದಕ್ಕೆ ಅವನ ಅರ್ಪಣೆ ಆಗಲಿ ಅಂತೇಳಿ ಅರ್ಪಿಸ್ತಾರೆ. ಸ್ನೇಹಿತರೆ ಕೇಳಿದ್ರಲ್ಲ, ತನ್ನ ಉತ್ತಮ ನಡತೆಯಿಂದ ಸಂಸ್ಕಾರದಿಂದ ಈ ಮಾನವ ದೇವನಾಗುತ್ತಾನೆ. ಅದೇ ರೀತಿ ಈ ವಿಚಾರ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಕೂಡ ಸತ್ಯ. ಯಾಕೆ ಅಂತ ಅಂದರೆ ನಾವು ಈ ಭರತ ಭೂಮಿಯಲ್ಲಿ ಇಂತಹ ಅದ್ಭುತಗಳನ್ನು ಕಂಡಿದ್ದೇವೆ. ನಮ್ಮ ಪ್ರೀತಿಯ ಬಸವ ಇನ್ನು ಮುಂದೆ ಬಸವಣ್ಣನಾಗಿ ಬದಲಾಗುತ್ತಾನೆ. ಈ ಬಗ್ಗೆ ಆ ಮನೆಯ ಮಾಲೀಕರು ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ. ಈ ದಿನ ನಮ್ಮ ಮನೆ ದೇವರಾದಂಥ ರಂಗನಾಥ ಸ್ವಾಮಿ ಬಸವಣ್ಣನಿಗೆ ಹುಟ್ಟಿದಂಥ ಬಸವ ಇವತ್ತು ತೀರ್ಕೊಂಡಿದ್ದಾನೆ. ಅಂದರೆ ಅವನು ನಮ್ಮ ಕಣ್ಣು ಮುಂದೆಗಡೆ ಇಲ್ದಲೇ ಇರ್ಬೋದು, ಎಲ್ಲರ ಮನಸ್ಸಿನಲ್ಲಿ ಹೃದಯದಲ್ಲಿ ಇದ್ದಾನೆ. ಖಂಡಿತ ಒಳ್ಳೇದು ಮಾಡಿದ್ದಾನೆ. ಇನ್ನು ಮುಂದೆನೂ ಇದು ಅದಕ್ಕಿಂತಲೂ ಹೆಚ್ಚಿನದಾಗಿ ಅವನು ನನ್ನ ಜೊತೆ ಬರೋಕ್ಕಾಯ್ತಿರಲಿಲ್ಲ. ಇವತ್ತಿಂದ ಸದಾ ನಮ್ಮ ಕುಟುಂಬದ ಜೊತೆ ನಮ್ಮ ಬೆನ್ನಿಂದಗಡೆ ಯಾವತ್ತೂ ಇರ್ತಾನೆ. ಅವನ್ನ ನಗ್ನಗ್ತಾ ಕಳಿಸ್ಕೊಟ್ಟಿದ್ದೀನಿ. ಇವತ್ತು ಬೆಳಿಗ್ಗೆ ಬೇಜಾರಾಯಿತು, ನಗ್ನಗ್ತಾ ಕಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲೊಂದು ಆತ ನನಗೇನು ಶಕ್ತಿ ಕೊಡ್ತಾನೋ ಅಷ್ಟು ದೇವಸ್ಥಾನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಮಾಡೋಕ್ಕೆ ಅಯ್ಯಪ್ಪ ಅವಕಾಶ ಮಾಡಿಕೊಟ್ಟಿದ್ದಾನೆ, ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಮಾಡ್ತೀನಿ. ಸ್ನೇಹಿತರೆ ಕೇಳಿದ್ರಲ್ಲ, ತಮ್ಮ ಮನೆಯಲ್ಲಿ ಹುಟ್ಟಿದ ಬಸವ ಅದು ಬೆಟ್ಟದ ರಂಗನಾಥನಾಗಿ ಹುಟ್ಟಿದ್ದಾನೆ ಎಂದು ತಿಳಿದು ಅದನ್ನು ತಗೊಂಡೋಗಿ ದೇವಸ್ಥಾನಕ್ಕೆ ಹರಕೆ ರೂಪದಲ್ಲಿ ಬಿಡ್ತಾರೆ. ಆ ಬಸವ ಕೊತ್ಕೆರೆ ಗ್ರಾಮಕ್ಕೆ ಬಂದು ಎಲ್ಲರನ್ನು ಕಾಯ್ದು ಅವರನ್ನು ರಕ್ಷಣೆ ಮಾಡುವಂತಹ ದೇವರಾಗಿ ಅಕಸ್ಮಾತ್ ಲಿಂಗೈಕ್ಯರಾಗಿದ್ದಾರೆ. ಸ್ವಾಮೀಜಿ ಸೇರಿದಂತೆ ಹಲವಾರು ಭಕ್ತರು ಕೂಡ ಭಾಗವಹಿಸಿ ಸಂಸ್ಕಾರವನ್ನು ಮುಗಿಸಿದ್ದಾರೆ. ಬಂಧುಗಳೇ, ಈಗ ಅವರು ದೇವಾಲಯ ನಿರ್ಮಾಣ ಮಾಡುವ ಒಂದು ಯೋಚನೆಯನ್ನು ಕೂಡ ಮಾಡ್ತಿದ್ದಾರೆ. ಈ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ವಿಡಿಯೋ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.